ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಡಿಯೋ. ಗೊತ್ತು ಸ್ಟೂಡೆಂಟ್ಸ್ ಈಗ ಗಾಬರಿ ಆಗಿರ್ತೀರಾ. ಸೊ ಚಾಯ್ಸ್ ಎಂಟ್ರಿ ಮಾಡಿದ್ರೆ ಪ್ರಿಂಟ್ ಬರ್ತಾ ಇಲ್ಲ. ಚಾಯ್ಸ್ ಎಂಟ್ರಿ ಆದಮೇಲೆ ನಿಮಗೆ ಪೇಮೆಂಟ್ ಆಪ್ಷನ್ನೇ ತೋರಿಸ್ತಾ ಇಲ್ಲ. ಇನ್ನು ಕೆಲವೊಬ್ಬರಿಗೆ ಪೇಮೆಂಟ್ ಆಪ್ಷನ್ ತೋರಿಸ್ತಾ ಇದೆ, ಚಲನ್ನು ಡೌನ್ಲೋಡ್ ಆಗ್ತಾ ಇದೆ, ಬಟ್ ಅಲ್ಲಿ ಬ್ಲ್ಯಾಂಕ್ ಚಲನ್ ಬರ್ತಾ ಇದೆ. ಇನ್ನು ಕೆಲವೊಬ್ಬರಿಗೆ ಚಲನೇ ಡೌನ್ಲೋಡ್ ಆಗ್ತಾ ಇಲ್ಲ. ಮತ್ತು ಇದ್ರ ಬಗ್ಗೆ KE ಅವರೇ ನಿಮಗೆ ನೆಕ್ಸ್ಟು ಅಪ್ಡೇಟ್ ಏನಾದರೂ ಕೊಡ್ಬೋದು, ಅಥವಾ ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾರೋ ಇಲ್ವೋ ಅದು ನೆಕ್ಸ್ಟು ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ. KE ಅವ್ರಿಗೆ ಕಾಲ್ ಮಾಡಿ. ಸದ್ಯಕ್ಕಂತೂ ನಿಮ್ಮಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ಅದು KE ಕಡೆಯಿಂದ ಆಗಿರುವ ಸರ್ವರ್ ಗ್ಲಿಚ್ಚು. ಪ್ರತಿ ಸಲನೂ ಹಿಂಗೆ ಮಾಡ್ತಾ ಇದ್ದಾರೆ KE ಅವರು. ನೋಡೋದ ಏನು ಮಾಡ್ತಾರೆ. ಈಗ ಸದ್ಯಕ್ಕಂತೂ ಲಿಂಕು ರಿಲೀಸ್ ಆಗಿದೆ, ಬಟ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ. ಅವರು ಹೇಳಿದ್ದೇನು, ನಿನ್ನೆ ಸಂಜೆಯಿಂದ ನಿಮ್ಮ ಚಾಯ್ಸ್ ಎಂಟ್ರಿ ಮತ್ತು ನಿಮ್ಮ ಫೀಸ್ ಪೇಮೆಂಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ತಿಳಿಸಿದ್ರು. ಬಟ್ ಇಲ್ಲಿವರೆಗೂ ಚಾಯ್ಸ್ ಎಂಟ್ರಿನೋ ಸ್ಟಾರ್ಟ್ ಆಗಿದೆ, ಬಟ್ ಕೆಲವೊಬ್ಬರಿಗೆ ಪ್ರಿಂಟ್ ಒಬ್ರಿಗೂ ಆಗ್ತಾಯಿಲ್ಲ ಅಂತ ಅಂದ್ಕೊಳ್ಳಿ. ನೆಕ್ಸ್ಟು ಈಗ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಈಗ ಆನ್ಲೈನಲ್ಲಿ ಪೇ ಮಾಡ್ತಾ ಇದ್ದಾರೆ, ಬಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇಲ್ಲ. ಕೆಲವೊಬ್ಬರಿಗೆ ಕನ್ಫರ್ಮೇಷನ್ ಸ್ಲಿಪ್ಪು ಅಲ್ಲಿ ಆಪ್ಷನ್ನೇ ತೋರಿಸ್ತಾ ಇಲ್ಲ. ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಇದು ಒಬ್ರಿಗಿಬ್ರಿಗಾದರೆ ನೋಡ್ಬೋದಿತ್ತು. ಆಲ್ಮೋಸ್ಟ್ ಯಾರಿಗೂ ಈ ಒಂದು ಕನ್ಫರ್ಮೇಷನ್ ಸ್ಲಿಪ್ ಅನ್ನುವಂಥದ್ದು ಡೌನ್ಲೋಡ್ ಆಗ್ತಾ ಇಲ್ಲ, ಮತ್ತು ಚಲನ್ ಕೂಡ ಡೌನ್ಲೋಡ್ ಆಗ್ತಾ ಇಲ್ಲ. ಈಗ KE ಅವರು ಕೊಟ್ಟಿರೋದು 2-3 ದಿನ, ಅದರಲ್ಲೂ ಈ ರೀತಿ ಆದರೆ ಸ್ಟೂಡೆಂಟ್ಸ್ಗೆ ಖಂಡಿತವಾಗಿಯೂ ಗಾಬರಿ ಆಗೇ ಆಗುತ್ತೆ. ನೋಡೋದ ಏನು ಮಾಡ್ತಾರೆ, ನೆಕ್ಸ್ಟ್ ಏನಾದ್ರು ಎಕ್ಸ್ಟೆಂಡ್ ಮಾಡ್ತಾರಾ ಇಲ್ವಾ ಅಂತ. ಸೊ ಗ್ಯಾರಂಟಿ ಕೊಡೋದಕ್ಕಾಗಲ್ಲ. ಒಂದು ದಿನ ಎಕ್ಸ್ಟೆಂಡ್ ಮಾಡ್ಬೋದು ಅಷ್ಟೇ ಮ್ಯಾಕ್ಸಿಮಮ್ಮು. ಯಾಕೆಂತ ಹೇಳಿದ್ರೆ ಅವ್ರಿಗೂ ಸೆಪ್ಟೆಂಬರ್ 15 ಒಳಗಡೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಎರಡೂ ಮುಗಿಸ್ಬೇಕು. ಆದ್ದರಿಂದ ನೋಡೋದ ಏನು ಮಾಡ್ತಾರೆ ನೆಕ್ಸ್ಟು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸರ್ವರ್ ಸರಿ ಮಾಡಿದ್ರೆ ತುಂಬ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಈಗ ಕೆಲವೊಬ್ಬರು ಸ್ಟೂಡೆಂಟ್ಸು ಕಮೆಂಟ್ ಮಾಡಿದ್ದೀರಾ. ಸೊ ಪ್ರತಿಯೊಬ್ಬರು ಕಮೆಂಟ್ಸನ್ನು ಏನು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕಮೆಂಟ್ಸ್ನ ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ವೀಡಿಯೋನ 1.5x ಅಥವಾ 2x ಕರ್ಕೊಂಡು ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾಯ್ಸ್ ಎಂಟ್ರಿ ಮಾಡಿಲ್ಲ, ಒಂದ್ಸಲಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ KCT with HM ಚಾನಲಲ್ಲಿ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಚಾಯ್ಸ್ ಎಂಟ್ರಿ ಲೈವ್ ಡೆಮೋನು ಮಾಡಿದ್ದೀನಿ, ಮತ್ತು ಫೀಸ್ ಪೇಮೆಂಟ್ ಲೈವ್ ಡೆಮೋನು ಮಾಡಿದ್ದೀನಿ. ಒಂದ್ಸಲ ಚೆಕ್ಔಟ್ ಮಾಡಿ. ಈಗ ಸರ್, ಐ ಹ್ಯಾವ್ ಕೆನರಾ ಬ್ಯಾಂಕ್ ಅಕೌಂಟ್, ವಿಚ್ ಬ್ಯಾಂಕ್ ಆಪ್ಷನ್ ಶುಡ್ ಐ ಸೆಲೆಕ್ಟ್? ನಿಮ್ಮ ಹತ್ರ ಕೆನರಾ ಬ್ಯಾಂಕ್ ಇದೆ, ನೀವು ಯಾವ ಬ್ಯಾಂಕ್ ಚೂಸ್ ಮಾಡಬೇಕು ಅಲ್ಲಿ ಚಲನ್ ಡೌನ್ಲೋಡ್ ಆಪ್ಷನಲ್ಲಿ ಅಂತ ಇದ್ದರೆ ನೀವು ಯಾವುದನ್ನಾದರೂ ಚೂಸ್ ಮಾಡ್ಬೋದು. ಬಟ್ ನೀವು ಯಾವ ಅಕೌಂಟಿಂದ ಪೇ ಮಾಡ್ತೀರಾ ಅದು ಇಂಪಾರ್ಟೆಂಟು. ಈಗ ನೋಡಿ, ಬ್ಯಾಂಕ್ ಆಫ್ ಬರೋಡಾ ಇದೆ ಒಂದು ಚಲನಲ್ಲಿ, ಬಟ್ ನಿಮ್ಮ ಹತ್ರ ಅಕೌಂಟ್ ಇಲ್ಲ, ನಿಮ್ಮದು SBI ಬ್ಯಾಂಕಲ್ಲಿ ಅಕೌಂಟ್ ಇದೆ. ನೀವೇನು ಮಾಡ್ಬೋದು, SBI ಬ್ಯಾಂಕ್ಗೆ ಈಗ ಏನು ಚಲನ್ ಡೌನ್ಲೋಡ್ ಮಾಡ್ಕೊತೀರಾ ಅದನ್ನು ತೊಗೊಂಡೋಗಿ ಕ್ಯಾಶ್ ಕೊಡಿ, ಈ ರೀತಿ ಫೀಸ್ ಪೇಮೆಂಟ್ ಮಾಡಬೇಕು ಅಂತೇಳಿ ಅವರೇ ಮಾಡಿಕೊಡ್ತಾರೆ. ಸೊ ಅದೇ ಅಲ್ಲಿ ಚಲನಲ್ಲಿ ಏನಿರುತ್ತೆ ಅದೇ ಬ್ಯಾಂಕ್ ಅಕೌಂಟ್ ಇರಬೇಕು ಅಂತ ಏನಿಲ್ಲ. ಇದು ಕ್ಲಿಯರ್ ಆಯಿತು. ಲಿಂಕು ವರ್ಕ್ ಆಗ್ತಾಯಿಲ್ಲ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ವರ್ಕ್ ಆಗುತ್ತೆ. ಬ್ರೋ, ವಾಟ್ ಇಫ್ ಐ ಪೇ ದ 1,12,610 ಆನ್ಲೈನ್, ಕ್ಯಾನ್ ಐ ಡೂ ದಟ್? ಖಂಡಿತವಾಗಿ ನೀವು ಆನ್ಲೈನಲ್ಲಿ ಪೇಮೆಂಟ್ ಮಾಡ್ಬೋದು, ಬಟ್ ನೀವು ಟ್ರಾನ್ಸಾಕ್ಷನ್ ಲಿಮಿಟ್ ಅಂತ ಇರುತ್ತೆ. ಸೊ ಅದು ಎಷ್ಟು ನೀವು ಕೊಟ್ಟಿದ್ದೀರಾ ಅಂತ ಚೆಕ್ ಮಾಡಿಕೊಂಡು ನೀವು ಬೇಕಾದರೆ ಆನ್ಲೈನಲ್ಲೇ ಪೇಮೆಂಟ್ ಮಾಡ್ಬೋದು. ಬಟ್ ನನ್ನ ಸಜೆಷನ್, ನೀವು ಆಫ್ಲೈನ್ ಮುಖಾಂತರ ಏನು ಚಲನ್ ಡೌನ್ಲೋಡ್ ಮಾಡ್ತೀರಾ, ಸೊ ಇದು ಸೇಫು. ನೆಕ್ಸ್ಟು, ಹೆಲೋ, ಕ್ಯಾನ್ ಐ ಪೇ ಫೀಸ್ ಓವರ್ 1 lakh ಆನ್ಲೈನ್? ಹೇಳಿದ್ನಲ್ಲ, ಸೊ ಅದು 1 lakh ಮೇಲೆ ನೀವು ಮಾಡ್ಬೋದು. ಬಟ್ ನನ್ನ ಒಂದು ಸಜೆಷನು, ಚಲನ್ ಡೌನ್ಲೋಡ್ ಮಾಡಿಕೊಂಡು ನೀವು ಬ್ಯಾಂಕಲ್ಲಿ ಪೇ ಮಾಡಿ. ಸರ್, ಚಾಯ್ಸ್ 3 ಕೊಟ್ಟ ಮೇಲೆ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಕಾಷನ್ ಆ್ಯಂಡ್ ಡೆಪಾಸಿಟ್ 10,000 rupees ವಾಪಸ್ ಕೊಡ್ತಾರಾ? ಇದು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಡೌಟ್ ಇರುತ್ತೆ. ಇದು ಯಾವ ರೀತಿ ಪ್ರೊಸೆಸ್ ವರ್ಕ್ ಆಗುತ್ತೆ ಅಂತ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ನಿಮಗೆ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗಿರುತ್ತೆ, ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡು ಆ ಕಾಲೇಜ್ನ ಡಿಲೀಟ್ ಮಾಡ್ಕೊತೀರಾ. ಸೊ ಡಿಲೀಟ್ ಮಾಡಿಕೊಂಡು 10,000 ಪೇ ಮಾಡ್ತೀರಾ. ನೆಕ್ಸ್ಟು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ನಿಮ್ಗೆ ಸಿಕ್ತು, ಆವಾಗ ಎಷ್ಟು 1,20,000 ಇರುತ್ತೆ ಅಂತ ಅಂದ್ಕೊಳ್ಳಿ ಆ ಒಂದು ಕಾಲೇಜ್ ಫೀಸು. ಸೊ ಆವಾಗ 1,10,000 ಮಾತ್ರ ನಿಮ್ಮ ಆ ಒಂದು ಚಲನಲ್ಲಿ ಡೌನ್ಲೋಡ್ ಅಂದರೆ ತೋರಿಸುತ್ತೆ ಅಲ್ಲಿ, ಅಂದರೆ 10,000 ಮೈನಸ್ ಆಗಿರುತ್ತೆ. ಸೊ ಇದರಲ್ಲಿ ನಿಮ್ಗೆ ಯಾವುದೇ ರೀತಿ ಮೋಸ ಆಗಲ್ಲ. ಆದರೆ ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕಿದ್ರೆ ಅಡ್ಮಿಷನ್ ಆಗಲೇಬೇಕು. ಇದೊಂದು ಕ್ಲಿಯರ್ ಆಯಿತು. ನೆಕ್ಸ್ಟು, ಸರ್, ಸಂಡೇ ಬ್ಯಾಂಕ್ ಓಪನ್ ಇಲ್ಲ, ಇನ್ನು ಎಲ್ಲ ನಾಳೆ. ಸೊ ಹೌದು, ನಿಮಗೆ ನಾಳಿದ್ದಷ್ಟೇ ಟೈಮ್ ಇರೋದು ಚಲನ್ ಡೌನ್ಲೋಡ್ ಮಾಡಿಕೊಂಡು ಫೀಸ್ ಪೇಮೆಂಟ್ ಮಾಡೋದಕ್ಕೆ. ಸರ್, ಲಿಂಕ್ ಓಪನ್ ಆಗ್ತಾ ಇಲ್ಲ. ಗೊತ್ತು, ಲಿಂಕ್ ಓಪನ್ ಆಗ್ತಾಯಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡಿ, ಖಂಡಿತ ಓಪನ್ ಆಗುತ್ತೆ. ಯಾಕೆಂತೇಳಿದ್ರೆ ನಿಮಗೆ ಇನ್ನು 2 ದಿನ ಕೊಟ್ಟು ಚಾಯ್ಸ್ ಎಂಟ್ರಿ ಎಲ್ಲ ಮಾಡಿ ಫೀಸ್ ಪೇಮೆಂಟ್ ಮಾಡಿ ಸೊ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅಂತೇಳಿದ್ರೆ ತುಂಬ ಕಷ್ಟ ಇದೆ. ಬಟ್ ಅಟ್ಲೀಸ್ಟ್ ಅವ್ರು ಹೇಳಿದ ಟೈಮ್ಗೆ ಆ ಒಂದು ಶೆಡ್ಯೂಲ್ ಫಾಲೋ ಮಾಡ್ಕೊಂಡು ಅವರು ಸರ್ವರ್ನ ಬ್ಯುಸಿ ಬರೋ ರೀತಿ ಮಾಡದೇ ಇದ್ದರೆ, ಸೊ ಅಂದರೆ ಈಗ ಅವ್ರು ಮಾಡಿದ್ದಾರೆ ಅಂತ ಹೇಳೋಕ್ಕಾಗ್ತಾಯಿಲ್ಲ, ಅಟ್ಲೀಸ್ಟ್ ಸರ್ವರ್ ಎರರ್ ಬರ್ತಾಯಿಲ್ಲ, ಅದನ್ನೆಲ್ಲ ಸಾಲ್ವ್ ಮಾಡಿದ್ರೆ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟು, ಸರ್, ಸೀಟ್ ನಾಟ್ ಅಲಾಟೆಡ್, ಡೈರೆಕ್ಟ್ ಎಂಟ್ರಿನ 3rd ರೌಂಡ್ಗೆ? ಹೌದು, ಖಂಡಿತವಾಗಿಯೂ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದ್ದರೆ ನೀವು ಡೈರೆಕ್ಟಾಗಿ 3rd ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ನೀವು ಏನು ಚಾಯ್ಸ್ ಎಂಟ್ರಿನೂ ಮಾಡೋ ಅವಶ್ಯಕತೆ ಇಲ್ಲ, ಮತ್ತು ಫೀಸ್ ಪೇಮೆಂಟ್ ಮಾಡೋ ಅವಶ್ಯಕತೆಯೂ ಇಲ್ಲ. ನೆಕ್ಸ್ಟು, ಚಲನ್ ಡೌನ್ಲೋಡ್ ಆಗ್ತಾಯಿಲ್ಲ, ನೆಕ್ಸ್ಟು ಏನು ಮಾಡಬೇಕು? ಅದೇ ಹೇಳಿದ್ನಲ್ಲ, ಪ್ರತಿಯೊಬ್ಬರು ಈಗ ಯಾರೆಲ್ಲ ವೆಯ್ಟ್ ಮಾಡ್ತಾಯಿದ್ದೀರಾ,
ನೋಡೋದ ಇವತ್ತು ಖಂಡಿತವಾಗಿ ಅವ್ರು ಸಾಲ್ವ್ ಮಾಡಲೇಬೇಕು. ಆಮೇಲೆ ಒಂದ್ಸಲ ಚೆಕ್ ಮಾಡಿ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿದರೆ ಅಲ್ಲಿ ಯಾವಾಗ ಲಿಂಕು ಸರಿಯಾಗಿ ವರ್ಕ್ ಆಗುತ್ತೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸರ್, ಐ ಗಾಟ್ SNQ quota this time and I want to participate in third round also. Will I get SNQ quota in third round also? SNQ quota ಯಾವ ರೀತಿ ವರ್ಕ್ ಆಗುತ್ತೆ ಗೊತ್ತಾ? ಈಗ ನೀವು ಯಾವುದೋ ಒಂದು 10 ಕಾಲೇಜ್ನ ಆ್ಯಡ್ ಮಾಡಿರ್ತೀರಾ. ಸೊ 10 ಕಾಲೇಜಲ್ಲಿ ನಿಮಗೆ 5ನೇ ಕಾಲೇಜ್ ಅಲಾಟ್ ಆಗಿದೆ, ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊತೀರಾ. ಈ SNQ quota ಹೋಲ್ಡಲ್ಲೇ ಇರುತ್ತೆ. ಬಟ್ ನಿಮ್ಗೆ ಏನಾಗುತ್ತೆ, 1 ರಿಂದ 9 ಯಾವೆಲ್ಲ ಕಾಲೇಜ್ ಇರುತ್ತೆ ಅಲ್ಲಿ ಯಾವುದಾದ್ರೂ ಸೀಟ್ ಅಲಾಟ್ ಆದರೆ ಅದು ನಿಮಗೆ SNQ quota ಸಿಗುತ್ತೆ ಅಂತ ಕಂಪಲ್ಸರಿ ಇಲ್ಲ, ಗ್ಯಾರಂಟಿನೂ ಇಲ್ಲ. ಬಟ್ ಅಕಸ್ಮಾತ್ 1 ರಿಂದ 9ರಲ್ಲಿ ಯಾವುದೂ ಅಲಾಟ್ ಆಗಲಿಲ್ಲ ಮತ್ತು ಥರ್ಡ್ ರೌಂಡಲ್ಲೂ ಇದೇ ಕಾಲೇಜ್ ಅಲಾಟ್ ಆಯಿತು ಅಂತ ಹೇಳಿದ್ರೆ ನಿಮಗೆ SNQ quotaನೇ ಸಿಗುತ್ತೆ. ಅಂದರೆ ಯಾವ ಕಾಲೇಜ್ ಹೋಲ್ಡಲ್ಲಿ ಇರುತ್ತೆ ಅದೇ ಒಂದು ಕಾಲೇಜ್ ಸಿಗುತ್ತೆ. ಬಟ್ ಅದ್ರ ಮೇಲ್ಗಡೆ ಇರುತ್ತಲ್ಲ ಆ ಕಾಲೇಜಲ್ಲಿ ನಿಮ್ಮ ಇನ್ಕಮು ಮತ್ತು ನಿಮ್ಮ ರ್ಯಾಂಕು ಬೇರೆ ಸ್ಟೂಡೆಂಟ್ಸ್ಗಿಂತ ಚೆನ್ನಾಗಿರಬೇಕು, ಆವಾಗ ನಿಮಗೆ SNQ quota ಸಿಗುತ್ತೆ. ಬಟ್ ನೀವು ಚಾಯ್ಸ್ 2 ತೊಗೊಂಡೋಗಿ. ಆದರೆ ನಿಮಗೆ ಯಾವ ಕಾಲೇಜ್ ಬೇಕು ಅಂದರೆ SNQ quota ಕನ್ಫರ್ಮ್ ಇಲ್ಲ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ, ಅದೊಂದು ಮೈಂಡಲ್ಲಿ ಇರಲಿ. ನೀವು ಚಾಯ್ಸ್ 2 ಕೊಟ್ಕೊಂಡೋದ್ರೆ ಆದರೆ ಬೇರೆ ಕಾಲೇಜ್ ಸಿಗಬಾರ್ದು, ಆವಾಗ SNQ quota ಕನ್ಫರ್ಮ್. ಸರ್, ಇವಾಗ ಎಜುಕೇಷನ್ ಲೋನ್ ತೊಗೋಬೇಕು ಅಂದ್ಕೊಂಡವರು ಹೇಗೆ ಮಾಡೋದು? ಈಗ ನೀವು ಎಜುಕೇಷನ್ ಲೋನ್ ತಗೊಳ್ಳೋದಕ್ಕಾಗಲ್ಲ. ನೀವು ಕಾಲೇಜ್ ಅಡ್ಮಿಷನ್ ಆದಮೇಲೆ ನಿಮಗೆ ಎಸ್ಟಿಮೇಷನ್ ಅಂತ ಒಂದು ಫೀಸ್ ಪೇಮೆಂಟ್ ಎಲ್ಲ ಈಗ ಫಸ್ಟ್ ಇಯರ್ಗೆ ನೀವು ಫೀಸ್ ಪೇಮೆಂಟ್ ಮಾಡಲೇಬೇಕು ಪ್ರತಿಯೊಬ್ಬರು. ಸೊ ಎಸ್ಟಿಮೇಷನ್ ಅಂತ ಕೊಡ್ತಾರೆ. ಸೊ ಆ ಒಂದು ಎಸ್ಟಿಮೇಷನ್ನ ನೋಡಿಕೊಂಡು ಆಮೇಲೆ ನೀವು ಎಜುಕೇಷನ್ ಲೋನ್, ಅವರು ಫಸ್ಟ್ ಇಯರ್ ಫೀಸ್ನ ಬೇಕಾದ್ರೆ ರಿಫಂಡ್ ಮಾಡ್ತಾರೆ, ಅಥವಾ ನಿಮಗೆ ಸೆಕೆಂಡ್ ಇಯರಿಂದ ಫೀಸ್ನ ಅವರು ಎಜುಕೇಷನ್ ಲೋನ್ನ ಕೊಡ್ತಾರೆ. ಈಗ ಸದ್ಯಕ್ಕೆ ಪ್ರತಿಯೊಬ್ಬರು ಕೂಡ ಫೀಸ್ ಪೇಮೆಂಟ್ ಮಾಡಲೇಬೇಕು. ನೆಕ್ಸ್ಟು, ಐ ಗಾಟ್ ಇಂಜಿನಿಯರಿಂಗ್ ಕಾಲೇಜ್ ಇನ್ ಸೆಕೆಂಡ್ ರೌಂಡ್ ಬಟ್ ಐ ಆಮ್ aiming for MBBS seat. If medical seats increase, will they include us or not in NEET second round final result? ಅಂದರೆ ಐ ಗಾಟ್ ಇಂಜಿನಿಯರಿಂಗ್ ಕಾಲೇಜ್ ಇನ್ ಸೆಕೆಂಡ್ ರೌಂಡ್ ಬಟ್ ಐ ಆಮ್ ಏಮಿಂಗ್ ಫಾರ್ MBBS. ಇಫ್ ಮೆಡಿಕಲ್ ಸೀಟ್ಸ್ ಇನ್ಕ್ರೀಸ್ ವಿಲ್ ದೇ ಇನ್ಕ್ಲೂಡ್? ಇದ್ರ ಬಗ್ಗೆ ಒಂಚೂರು ಕನ್ಫ್ಯೂಷನ್ಸ್ ಇದೆ. ಸೊ ನೆಕ್ಸ್ಟು ಸಪ್ರೇಟ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ನನಗೂ ಇಲ್ಲ. ನೆಕ್ಸ್ಟು, ಸರ್, ಐ ಗಾಟ್ ಸೀಟ್ ಇನ್ ST round first round and I have done admission also in first round itself and college gave me admission order also, but when I casually checked in second round I got seat in second round also, but it is in same college but I got in different category, GM category. What to do, sir? Is this common? ಇದ್ರ ಬಗ್ಗೆ ಯಾರು ಅಂದರೆ ಈ ಒಂದು ಇಶ್ಯೂ ಬಗ್ಗೆ ಯಾರೂ ಕಮೆಂಟ್ ಮಾಡಿ ತಿಳಿಸಿಲ್ಲ. ನೀವು ಒಂದ್ಸಲ KAಗೆ ಕಾಲ್ ಮಾಡಿ ಕೇಳಿ, ಅವರು ಇದನ್ನು ನಿಮಗೆ ಕ್ಲಾರಿಫೈ ಮಾಡ್ತಾರೆ. ಬರೋ ಕ್ಯಾಶ್ ತೊಗೊಂಡು ಹೋದರೆ ಪೇ ಮಾಡ್ಬೋದಾ? ಕ್ಯಾಶ್ ತೊಗೊಂಡೋಗಿ ನೀವು ಆ ಒಂದು ಬ್ಯಾಂಕಿಗೆ ಕೊಟ್ಟಾಗ ಅವರು ಪೇ ಮಾಡಿಸ್ಕೊತಾರೆ. ಅಂದರೆ ನೀವು ಅಕೌಂಟ್ಗೆ ಹಾಕಬೇಕು, ಅದ್ರ ಮುಖಾಂತರ ಅವರು ನೆಫ್ಟ್ ಮಾಡ್ತಾರೆ. ಅಡ್ಮಿಷನ್ ಡೇಟ್ ಏನಾದರೂ ಎಕ್ಸ್ಟೆಂಡ್ ಆಗುತ್ತಾ? ಅದೇ ಹೇಳಿದ್ನಲ್ಲ, ಚಾನ್ಸಸ್ ಇದೆ. ಅವರು ಈಗ ಇಷ್ಟೊತ್ತು ಡಿಲೇ ಆಗಿದೆ ಅಂತ ಹೇಳಿದ್ರೆ ಎಕ್ಸ್ಟೆಂಡ್ ಮಾಡಲೇಬೇಕು. ಬಟ್ ಕನ್ಫರ್ಮ್ ಆಗಿ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಕನ್ಫರ್ಮೇಷನ್ ಸ್ಲಿಪ್ ಬರ್ತಿಲ್ಲ, ಸ್ಯಾಟರ್ಡೆ ನೈಟ್ ಚಲನ್ ಕಟ್ಟಿದ್ದೀವಿ. ಅದೇ ಕನ್ಫರ್ಮೇಷನ್ ಸ್ಲಿಪ್ಪು ಮತ್ತು ಚಲನ್ ಡೌನ್ಲೋಡು ಮತ್ತು ಚಾಯ್ಸ್ ಪ್ರಿಂಟು, ಈ ಎಲ್ಲ ಪ್ರಾಬ್ಲಮ್ನು ಈಗ ಫೇಸ್ ಮಾಡ್ತಾಯಿದ್ದೀರಾ. ವೆಯ್ಟ್ ಮಾಡಿ, ಅದು ಸಾಲ್ವ್ ಆಗುತ್ತೆ. ವೆನ್ ವಿ ಗಿವ್ ಚಲನ್ ಟು ಬ್ಯಾಂಕ್ ಆ್ಯಂಡ್ ಸೂನ್ ಆಫ್ಟರ್ ದ ಪೇಮೆಂಟ್ ಕ್ಯಾನ್ ವಿ ಏಬಲ್ ಟು ಗೋ ಟು ದ ಕಾಲೇಜ್ ಫಾರ್ ಅಡ್ಮಿಷನ್, ದೆನ್ ವೆನ್ ಟು ಡೌನ್ಲೋಡ್ ದ ಕನ್ಫರ್ಮೇಷನ್ ಸ್ಲಿಪ್? ನಿಮ್ಮ ಪೇಮೆಂಟ್ ಆಗಿ ವಿತಿನ್ 30 ಮಿನಿಟ್ಸ್ ಒಳಗಡೆ ಈ ಒಂದು ಕನ್ಫರ್ಮೇಷನ್ ಸ್ಲಿಪ್ ಅನ್ನುವಂಥದ್ದು ಡೌನ್ಲೋಡ್ ಆಗುತ್ತೆ. ಸೊ ಹೊರೆಯಾಗೋ ಅವಶ್ಯಕತೆ ಇಲ್ಲ. ಅನೇಬಲ್ ಟು ಮೇಕ್ ಪೇಮೆಂಟ್, ಐ ಆಮ್ ಚಾಯ್ಸ್ 2. ವೆಯ್ಟ್ ಮಾಡಿ, ಸೊ ಸ್ವಲ್ಪ ಹೊತ್ತಲ್ಲೇ ಸರಿ ಆಗ್ಬೋದು. ಕ್ಯಾನ್ ವಿ ಪೇ ಇನ್ SBI ಬ್ಯಾಂಕ್? ಖಂಡಿತವಾಗಿ SBI ಬ್ಯಾಂಕಲ್ಲಿ ಪೇ ಮಾಡ್ಬೋದು. ಸರ್, ಕ್ಯಾನ್ ವಿ ಡೂ ಆಪ್ಷನ್ ಎಡಿಟಿಂಗ್ ಆಫ್ಟರ್ ಚಾಯ್ಸ್ 3? ಹೌದು, ಎಡಿಟಿಂಗ್ ಮಾಡ್ಬೋದು. ಬಟ್ ಕಾಲೇಜ್ನ ಆ್ಯಡ್ ಮಾಡ್ಬೋದಾ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಹೌ ಟು ಟೇಕನ್ ಪ್ರಿಂಟ್ ಆಫ್ ಫೀಸ್ ಪೇಮೆಂಟ್? ಐ ಲಾಗ್ಡ್ ಔಟ್ ಆಫ್ ವೆಬ್ಸೈಟ್ ಆಫ್ಟರ್ ಪೇಮೆಂಟ್ ಬೈ ಮಿಸ್ಟೇಕ್. ಈಗ ಪೇಮೆಂಟ್ ಆದಮೇಲೆ ಅದು ಅಪ್ಡೇಟ್ ಆಗಿರುತ್ತೆ. ಸೊ ಕನ್ಫರ್ಮೇಷನ್ ಸ್ಲಿಪ್ಪು ಅಲ್ಲಿ ಬರಬೇಕು. ನೀವು ಲಾಗಿನ್ ಆದಾಗ ಮತ್ತೆ ತೋರಿಸುತ್ತೆ. ಸೊ ನಿಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸದ್ಯಕ್ಕೆ ಇಷ್ಟು ಡೌಟ್ಸು ಸಾಕು. ನೆಕ್ಸ್ಟು ಸಪ್ರೇಟು ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.